ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಜೆ ಪಿ ನಗರ್ 9th ಫೇಸಲ್ಲಿರುವಂಥ 25/30 ಒಂದು ಬಿ ಡಿ ಎ ಬಿಲ್ಡಿಂಗ್ ತೋರಿಸೋದಕ್ಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಆ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಯಾವ ರೀತಿ ಇದೆ ಅಂತಕ್ಕಂಥದ್ದು. ಸೊ ಫ್ರಂಟ್ ಎಲಿವೇಶನ್ ಈ ರೀತಿ ಇದೆ ಸ್ನೇಹಿತರೆ. ಹಾಗೆ ಬಿಲ್ಡಿಂಗ್ ಫ್ರಂಟಲ್ಲಿ 30 ಫೀಟ್ ವೈಡ್ ಆಗಿರುವಂಥ ಟಾರ್ ರಸ್ತೆ ಇದಾಗಿದೆ ಸ್ನೇಹಿತರೆ. ಇದು ಎಕ್ಸಾಕ್ಟಾಗಿ ಜೆ ಪಿ ನಗರ್ 9th ಫೇಸು ಲಾಲ್ ಬಹದ್ದೂರ್ ಶಾಸ್ತ್ರ ನಗರ ಆಗಿರುತ್ತೆ ಬಿ ಡಿ ಎ ಲೇಔಟಲ್ಲಿ. ನೋಡಿ ಮತ್ತೊಮ್ಮೆ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ನು ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಾಗೂ ಇದ್ರ ಎಕ್ಸಾಕ್ಟಾಗಿ ದಯಾನಂದ್ ಸಾಗರ್ ಪಬ್ಲಿಕ್ ಸ್ಕೂಲ್ ಆಪೋಸಿಟ್ ಇದೆ ಈ ಬಿಲ್ಡಿಂಗು. ಸೊ ನಾನು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಹಾಗೆ ಈ ಬಿಲ್ಡಿಂಗ್ ನಾಮಫಲಕವನ್ನು ಮೆನ್ಷನ್ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಜಾಗ ಇದಾಗಿರುತ್ತೆ. ಅದನ್ನು ನೀವೇನೇ ಇಟ್ಕೋಬೋದು. ಸೊ ಮೇನ್ ಗೇಟ್ ಅಂತ ಬಂದರೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ವುಡನ್ನು ಮತ್ತು ಎಸ್ಸು ಸೊ ಮಿಕ್ಸಿಂಗಲ್ಲಿ ತುಂಬ ಕವರ್ ಅಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಿಲ್ಡಿಂಗ್ ಒಳಗಡೆ ಬಂದರೆ ನೋಡಿ, ಪಾರ್ಕಿಂಗಲ್ಲಿ ಆರಾಮಾಗಿ 2 ದೊಡ್ಡ XUV ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ಆ ರೀತಿ ದೊಡ್ಡದಾಗಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ನೋಡಿ ಒಳಗಡೆಯಿಂದ ಅಂದರೆ ಪಾರ್ಕಿಂಗ್ ಸ್ಲಾಟಿಂದ ನೀವು ಗೇಟ್ನ ನೋಡಿದ್ರೆ ಆ ರೀತಿ ಕಾಣಿಸುತ್ತೆ. ಅದ್ರ ಜೊತೆಗೆ ಎಕ್ಸಾಕ್ಟಾಗಿ ಗೇಟ್ ಪಕ್ಕದಲ್ಲೇ ಒಂದು ಸಿಲಿಂಡರ್ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಿಗಿ ಭದ್ರತೆ ಆಗದಂಥ ಗ್ರಿಲ್ಲನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ. ನೋಡಿ ಸ್ನೇಹಿತರೆ, ಪಾರ್ಕಿಂಗ್ ಈ ರೀತಿ ಇದೆ. ಹಾಗೂ ಸ್ವಂತ ಬೋರ್ ಇದೆ ಸ್ನೇಹಿತರೆ. 940 ಫೀಟ್ ಡೆಪ್ತ್ ಹೋಗಿದೆ, ಅಷ್ಟು 1 ಇಂಚ್ ನೀರು ಬರುತ್ತೆ ಸ್ನೇಹಿತರೆ. ಹಾಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ನೇಹಿತರೆ UPSಗೆ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಹಾಗೂ ಈ ಬಿಲ್ಡಿಂಗಲ್ಲಿ ವಿಶೇಷವಾಗಿ ಲಿಫ್ಟ್ನು ಕೂಡ ಪ್ರೊವೈಡ್ ಮಾಡಿಕೊಡ್ತಾ ಇದ್ದಾರೆ. ಅದು ಲಿಫ್ಟು ವರ್ಕ್ ಮಾತ್ರ ಪ್ರೊಸೆಸ್ಸಲ್ಲಿದೆ. ಮತ್ತು 2x4 ವೆಟ್ರಿಫೈಲ್ ಟೈಲ್ಸ್ನ ಕೂಡ ವಾಲ್ ಕ್ಲೈಂಟಾಗಿ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಮತ್ತು ಎಲೆಕ್ಟ್ರಿಕಲ್ ಬೋರ್ಡ್ ಕೂಡ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಸ್ಲಾಟಲ್ಲಿ ಮಾಡಿದ್ದಾರೆ. ಹಾಗೂ ಕಾವೇರಿ ಕನೆಕ್ಷನ್ ಕೂಡ ಆಗಿದೆ. ಮೀಟ್ರ್ ಮಾತ್ರ ಪೆಂಡಿಂಗ್ ಇದೆ ಸ್ನೇಹಿತರೆ. ನೋಡಿ ಸ್ಟೇರ್ ಕೇಸು ನಿಮಗೆ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ SS ಜಿಂದಾಲ್ ಕೂಡ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಸ್ಟೇರ್ ಕೇಸು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗಬೇಕಾದ್ರೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಮತ್ತು ಫಾಲ್ ಸೀಲಿಂಗ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸೇಫ್ಟಿಗೆ ಅಂತ ಅಂದ್ಬಿಟ್ಟು ಗ್ಲಾಸ್ನ ಪ್ರೊವೈಡ್ ಮಾಡಿದರೆ ವಿತ್ SS ಜಿಂದಾಲ್ ಹಾಕಿ ಅಟ್ಯಾಚ್ ಮಾಡಿ. ಸ್ನೇಹಿತರೆ, ಇದು ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆ ಫಸ್ಟ್ ಫ್ಲೋರಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು, ಮನೆಯ ಮೇನ್ ಡೋರ್ ಇದಾಗಿರುತ್ತೆ. ಸ್ನೇಹಿತರೆ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಮನೆ ಮೇನ್ ಡೋರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮೇನ್ ಡೋರ್ ಮಾತ್ರ. ಮೇನ್ ಡೋರ್ ಅಕ್ಕಪಕ್ಕ ನೋಡ್ತಾ ಇರ್ಬೋದು, ಗ್ರಾನೈಟಿಂದ ಕಂಪ್ಲೀಟಾಗಿ ವಾಲ್ ಕ್ಲೈಂಟ್ನ ಕವರ್ ಅಪ್ ಮಾಡಿದ್ದಾರೆ. ಮತ್ತು ಫಾಲ್ ಸೀಲಿಂಗ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೂ ಮೇನ್ ಡೋರ್ ಫ್ರಂಟಲ್ಲಿ ನೀವು ಪಾಟ್ಗಳನ್ನ ಇಟ್ಕೊಳ್ಳೋದಕ್ಕೂ ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ತೋರಿಸ್ತೀನಿ ನೋಡಿ ನಿಮಗೆ, ತುಂಬ ಚೆನ್ನಾಗಿದೆ. ಪಾಟ್ಗಳನ್ನ ಇಟ್ಕೋಬೋದು ಆರಾಮಾಗಿ, ಒಬ್ಬರು ಕೂತ್ಕೊಂಡು ಹೊಸ್ಲು ಪೂಜೆ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದು ಬಂದು ಸ್ನೇಹಿತರೆ ನಿಮಗೆ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ. ಈಸ್ಟ್ ನಾರ್ತ್ ಕಾರ್ನರ್ ಫೇಸಿಂಗ್ ಇರುತ್ತೆ ಇದು. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ಕಂಪ್ಲೀಟಾಗಿ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಡೋರ್ ನೋಡ್ತಾ ಇರ್ಬೋದು ಎಷ್ಟು ದಪ್ಪ ಇದೆ. ಹಾಗೆ ಲಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಬಿಗಿ ಭದ್ರತೆ ನಿಮಗೆ ಲಾಕ್ಗಳು ಕೊಟ್ಟಿದ್ದಾರೆ. ಯುರೋಪ್ ಲಾಕ್ ಮಾಡಿದ್ದಾರೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಯುರೋಪ್ ಲಾಕು. ನೋಡಿ ಸರ್, ಇದು ಹಾಲ್ ಆಗಿರುತ್ತೆ. ಹಾಲ್ನ ಮೇನ್ ಡೋರ್ ಹತ್ರ ನಿಂತ್ಕೊಂಡು ನಾವು ಹಾಲ್ನ ನೋಡಿದ್ರೆ ವ್ಯೂ ಈ ರೀತಿ ಕಾಣಿಸುತ್ತೆ, ಲುಕ್ ಈ ರೀತಿ ಬರುತ್ತೆ. ಮತ್ತು ಇದು ಓಪನ್ ಕಿಚನ್ ಇರುತ್ತೆ. ನಾನು ಅದನ್ನು ಆಮೇಲೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೇನ್ ಡೋರಿಂದ ಒಳಗಡೆ ಹಾಲು ಈ ರೀತಿ ಇರುತ್ತೆ ಸ್ನೇಹಿತರೆ.
ಹಾಲ್ ಈ ರೀತಿ ಇದೆ. ನೋಡಿ ಎಷ್ಟು ಅತ್ಯದ್ಭುತವಾಗಿದೆ ಸ್ನೇಹಿತರೆ, ಅರಮನೆ ರೀತಿ ಇದೆ. ತುಂಬ ಚೆನ್ನಾಗಿದೆ. ಇದು ಟಿ ವಿ ಕ್ಯಾಬಿನ್ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಿ ವಿ ಕ್ಯಾಬಿನು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಲ್ಲ. ಹಾಗೆ ಟಿ ವಿ ಕ್ಯಾಬಿನ್ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಒಂದು ನೋಟ ಹೀಗೆ ಕಾಣುತ್ತೆ, ಕಿಚನ್ನು ಮತ್ತು ದೇವ್ರ ಮನೆ. ಬನ್ನಿ ನಾನಿವಾಗ ಕಿಚನ್ ತೋರಿಸ್ತೀನಿ. ಓಪನ್ ಕಿಚನ್ ಆಗಿದೆ ಇದು. ಓಪನ್ ಕಿಚನಲ್ಲಿ ಎಲ್ಲ ಸಾಫ್ಟ್ ಕ್ಲೋಸರು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ. ಇಫ್ ಇನ್ ಕೇಸ್ ಹಾಲಲ್ಲಿ ಸೋಫಾದಲ್ಲಿ ಕೂತ್ಕೊಂಡು ಯಾರೋ ಒಬ್ಬರು ರಿಲೇಟಿವ್ಸ್ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ಹಾಗೆ ಏನೋ ಕಮ್ಯುನಿಕೇಷನ್ ಮಾಡ್ತಾಯಿದ್ದಾರೆ ಅಂದರೆ ಕಿಚನಿಂದ ಏನೇ ಮಾಡಿದ್ರೂ ಅಲ್ಲಿ ಈಸಿಯಾಗಿ ಸರ್ವಿಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು ಒಂದು ಫೆಸಿಲಿಟಿ. ನೋಡಿ ಕಿಚನ್ನು ಕೂಡ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಒಂದು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಕಬೋರ್ಡ್ ಆಗಿರ್ಬೋದು ಪ್ರತಿಯೊಂದೂ. ಇದು ಬಂದು ನಿಮಗೆ ಹ್ಯಾಂಡ್ ವಾಷಿಂಗ್ಗೆ ಒಂದು ಸಪ್ರೇಟಾಗಿ ಅಲ್ಲೇ ಮಾಡಿದ್ದಾರೆ. ಅದಕ್ಕೂ ಕೂಡ ವೆಂಟಿಲೇಷನ್ ಈ ರೀತಿ ಇದೆ. ಈವನ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ವಾಲ್ ಕ್ಲೈಂಟ್ ಕೂಡ 2x4 ವೆಟ್ರಫೈಲ್ ಟೈಲ್ಸ್ನ ಹಾಕಿದ್ದಾರೆ. ಹಾಗೆ ನಾವು ಅಲ್ಲಿಂದ ನಿಂತ್ಕೊಂಡು ನೋಡಿ ಸ್ಕೂಲಲ್ಲಿ ಮಕ್ಕಳುಗಳು ಓಡಾಡೋದು ಎಲ್ಲ ಪ್ರತಿಯೊಂದು ನೀಟಾಗಿ ಕಾಣಿಸುತ್ತೆ. ಹಾಗೆ ದೇವ್ರ ಮನೆಗೆ ಅಂತ ಬರೋಣ. ಪೂಜಾ ರೂಮ್ ಇದು. ಪೂಜಾ ರೂಮ್ಗೆ ಆಲ್ಮೋಸ್ಟು ಮೇನ್ ಡೋರಲ್ಲಿ ಟೀಕ್ವುಡ್ ಫ್ರೇಮ್ನ ಪ್ರೊವೈಡ್ ಮಾಡಿದ್ದಾರೆ ಪೂಜಾ ರೂಮಲ್ಲಿ. ನೋಡಿ ಎಷ್ಟು ಡಿಸೈನ್ ಆಗಿ, ಯಾವ ರೀತಿ ಡಿಸೈನ್ ಆಗಿ ತುಂಬ ವಾಸ್ತು ಪ್ರಕಾರವಾಗಿ ಮಾಡಿದ್ದಾರೆ. ಹಾಗೆ ಒಳಗಡೆ ಅಂತ ನೋಡಿದ್ರೆ ವಾಲ್ ಕ್ಲೈಂಟ್ಗೆ ಅದ್ರ ಜೊತೆಗೆ ಗೋಲ್ಡನ್ ಬಾರ್ಡರ್ನ ಪ್ರೊವೈಡ್ ಮಾಡಿದ್ದಾರೆ. ಆರಾಮಾಗಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ಸ್ನೇಹಿತರೆ. ಫಾಲ್ ಸೀಲಿಂಗು ಕೂಡ ಒಂದು ತುಂಬ ಅಂದರೆ ಯಾವ ರೀತಿ ಅಂತ ನಾವು ಒಳಗಡೆ ಹೋದ ತಕ್ಷಣ ನಮಗೆ ಭಕ್ತಿ ತುಂಬ ಇದಾಗಿ ಬರಬೇಕು, ಆ ರೀತಿ ಒಂದು ಪ್ರೊವಿಷನ್ ಮಾಡಿದ್ದಾರೆ ನೋಡ್ಬೋದು. ಇದು ಪೂಜಾ ರೂಮ್ ಆಗಿದೆ ಸ್ನೇಹಿತರೆ. ಇದು ವಾಸ್ಕಲ್ ಬಾರ್ಡ್ರೆಲ್ಲ ಬಂದು ನಿಮಗೆ ಟೀಕ್ವುಡ್ ಆಗಿರುತ್ತೆ ಪೂಜಾ ರೂಮ್ದು ಫ್ರೇಮ್. ಹಾಗೆ ಪೂಜಾ ರೂಮಿನ ನಿಂತ್ಕೊಂಡು ನೋಡಿದ್ರೆ ಹಾಲ್ನ ನೋಟ ಈ ರೀತಿ ಕಾಣಿಸುತ್ತೆ. ಈವನ್ ಸ್ಟೇರ್ ಕೇಸು ಕೆಳಗಡೆ ಎಲ್ಲನೂ ನಿಮಗೆ ಏನಾದರೂ ಇಟ್ಕೊಳ್ಳೋದಕ್ಕೂ ಕೂಡ ಪ್ರೊವಿಷನ್ ಮಾಡಿ ಕೊಟ್ಟಿದ್ದಾರೆ. ಏನಾದರೂ ಮೆಟೀರಿಯಲ್ಸ್ ಇಟ್ಕೊಳ್ಳೋದಕ್ಕೆ, ಬೇರೆ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ, ಸ್ಟಾಕ್ ಮೇಂಟೈನ್ ಮಾಡೋದಕ್ಕೂ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಸ್ಟೇರ್ ಕೇಸು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಈ ರೀತಿ ಇದೆ. ಇದು ನಿಮಗೆ 16 ಗೇಜಲ್ಲಿರುತ್ತೆ. SS ಜಿಂದಾಲ್ ಬಂದು 16 ಗೇಜಲ್ಲಿದೆ. ವೆಂಟಿಲೇಷನ್ಗೆ ಅಂತ ಸ್ಟೇರ್ ಕೇಸಲ್ಲಿ ಅಲ್ಲಲ್ಲಿ ಕೂಡ ವೆಂಟಿಲೇಷನ್ಗೆ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ನಾವಿವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋದ ತಕ್ಷಣ ಒಂದು ನೋಟ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಬನ್ನಿ ಒಂದು ರೂಮ್ಗೆ ಹೋಗೋಣ. ಫಸ್ಟು ರೂಮ್ ನಂಬರ್ 1 ಇದಾಗಿರುತ್ತೆ. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಇದು ಚಿಲ್ಡ್ರನ್ಸ್ ರೂಮ್ ಅಂತ ಹೇಳ್ಬೋದು. ಫಾಲ್ ಸೀಲಿಂಗು, ವಾರ್ಡ್ರೋಬು, ವಿಂಡೋ, ವೆಂಟಿಲೇಷನ್ಗೆ ವಿಂಡೋ ತುಂಬ ಅಚ್ಚುಕಟ್ಟಾಗಿ ಲುಕಿಂಗ್ ವೆರಿ ನೈಸ್ ಅನ್ನೋ ಥರ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ವಾರ್ಡ್ರೋಬ್ ಇದೆ. ಇದು ಹಿಡನ್ ಅಲ್ಲಿ ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ವಾಶ್ರೂಮಲ್ಲಿ ಏನೇನು ಪೆಂಡಿಂಗ್ ಇದೆ ಮತ್ತು ಏನೇನು ವರ್ಕು ಪ್ರೋಸೆಸ್ಸಲ್ಲಿದೆ ಮತ್ತು ಏನು ಮಾಡಿಸ್ಕೊಡ್ತಾರೆ ಇದನ್ನು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇದು ಚಿಲ್ಡ್ರನ್ಸ್ ರೂಮ್ ವಾಶ್ರೂಮ್ ಆಗಿದೆ. ನೋಡ್ತಾ ಇರ್ಬೋದು ಹೇಗೆ ಇದೆ ಅಂತಂದ್ಬಿಟ್ಟು ವಾರ್ಡ್ರೋಬ್ ಎಲ್ಲ.
ಬನ್ನಿ ಸ್ನೇಹಿತರೆ, ನಾವಿವಾಗ ಬೆಡ್ರೂಮ್ ನಂಬರ್ 2 ಅಂದರೆ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಓಪನ್ ಮಾಡಿದ ತಕ್ಷಣ ಒಂದು ನೋಟ ಈ ರೀತಿ ಕಾಣಿಸುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಟ ಈ ರೀತಿ ಇದೆ ಸ್ನೇಹಿತರೆ. ನಿಮಗೆ ವಾರ್ಡ್ರೋಬ್ ಎಲ್ಲ ನಿಮಗೆ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಲುಕಿಂಗ್ ವೆರಿ ನೈಸ್ ಅನ್ನೋ ಥರನೇ ತುಂಬ ಚೆನ್ನಾಗಿದೆ. ಗ್ಲಾಸಿ ಲುಕಿಂಗ್ ಇದೆ, ಗ್ಲಾಸಿ ಫಿನಿಶಿಂಗ್ ಇದೆ ನೋಡಿ. TV ಕ್ಯಾಬಿನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ವಾರ್ಡ್ರೋಬ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈವನ್ ಫಾಲ್ ಸೀಲಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಬನ್ನಿ, ಇದರಲ್ಲೂ ಕೂಡ ವಾಶ್ರೂಮ್ ಇದೆ. ವಾಶ್ರೂಮಲ್ಲಿ ಹೇಗಿದೆ ಅಂತ ನೋಡೋಣ. ಇದು ವಾಶ್ರೂಮ್ ಆಗಿದೆ. ವೆಂಟಿಲೇಷನ್ಗೂ ಕೂಡ ಬಿಟ್ಟಿದ್ದಾರೆ. ಹಾಗೆ ಮಾಸ್ಟರ್ ಬೆಡ್ರೂಮಲ್ಲಿ ಬಾಲ್ಕನಿ ಕೂಡ ಬರುತ್ತೆ. ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಇದು ಬಾಲ್ಕನಿ ಮೇನ್ ಡೋರ್ ಆಗಿರುತ್ತೆ. ಬಾಲ್ಕನಿ ಓಪನ್ ಮಾಡಿದ ತಕ್ಷಣ ಸ್ಕೂಲ್ ಕಡೆ ನಿಮಗೆ ಬಾಲ್ಕನಿ ಇದೆ ಸ್ನೇಹಿತರೆ. ಏನಾದರೂ ಸ್ಟ್ರೆಸ್ ಫೀಲ್ ಆಗ್ತಿದೆ ಅಥವಾ ಏನೋ ಮನಸ್ಸಿಗೆ ಶಾಂತತೆ ಬೇಕು ಅಂತಂದರೆ ಬಾಲ್ಕನಿಯಲ್ಲಿ ಒಂದು ಚೇರ್ ಹಾಕ್ಕೊಂಡು ಆರಾಮಾಗಿ ಕುತ್ಕೊಬಿಟ್ರೆ ದಯಾನಂದ ಸಾಗರ್ ಸ್ಕೂಲಲ್ಲಿ ಏನು ಮಕ್ಕಳುಗಳು ಆಟ ಪಾಠ ಅದನ್ನೆಲ್ಲ ನೋಡಿ ನಾವು ಸ್ಟ್ರೆಸ್ ಫೀಲ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ. ಇದೇ ದಯಾನಂದ ಸಾಗರ್ ಸ್ಕೂಲ್, ಪಬ್ಲಿಕ್ ಸ್ಕೂಲು. ಇದು ಸೌತಿಗೆ ಬರುವಂಥ ಸೌತಿಗೆ ಬರುವಂಥ ಮೇನ್ ರೋಡ್ ಆಗಿರುತ್ತೆ. ಹಾಗೆ ಲಿಫ್ಟ್ ನೋಡ್ತಾ ಇರ್ಬೋದು. ಪ್ರತಿಯೊಂದು ಫ್ಲೋರಲ್ಲೂ ಕೂಡ ಲಿಫ್ಟ್ನ ಡೋರ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಫ್ಲೋರಲ್ಲೂ ಕೂಡ ಲಿಫ್ಟ್ ಓಪನ್ ಆಗುತ್ತೆ. ಬನ್ನಿ, ಇವಾಗ ನಾವು ಸೆಕೆಂಡ್ ಫ್ಲೋರಿಂದ 3rd ಫ್ಲೋರ್ಗೆ ಹೋಗೋಣ. ಈವನ್ 3rd ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಅಲ್ಲಲ್ಲಿ ವೆಂಟಿಲೇಷನ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಹತ್ರ. ಈವನ್ ಸೆಕೆಂಡ್ ಫ್ಲೋರಲ್ಲಿ ನಾವು ಏನು ನೋಡಿದ್ವಿ, ಒಂದು ಚಿಲ್ಡ್ರನ್ಸ್ ರೂಮ್ ಆಗಿರ್ಬೋದು, ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ 3rd ಫ್ಲೋರಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್, ಯಾವುದೇ ರೀತಿಯ ಚೇಂಜಸ್ ಇಲ್ಲ. 3rd ಫ್ಲೋರಲ್ಲೂ ಕೂಡ ಒಂದು ಗೆಸ್ಟ್ ರೂಮ್ ಅಂತಲೇ ನಾವು ಇದನ್ನು ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯ ಗೆಸ್ಟ್ ರೂಮ್ ಆಗಿರ್ಬೋದು, ಮಾಸ್ಟರ್ ಬೆಡ್ರೂಮ್ಗಾಗಿರ್ಬೋದು ಅಥವಾ ಚಿಲ್ಡ್ರನ್ಸ್ ರೂಮ್ಗಾಗಿರ್ಬೋದು ಏನು ವೇರಿಯೇಷನ್ ಇಲ್ಲ. ಈವನ್ ಆಲ್ ಇಸ್ ಗುಡ್ ಅನ್ನೋ ಥರ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ. ಇಲ್ಲೂ ಕೂಡ ಹಿಡನ್ ವಾಶ್ರೂಮ್ ಇದೆ, ಸೇಮ್ ಸೆಕೆಂಡ್ ಫ್ಲೋರಲ್ಲಿದ್ದಾಗೆ. ನೋಡ್ತಾ ಇರ್ಬೋದು. ಬಾತ್ರೂಮಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ. ನಾನು ಅದನ್ನು ನಿಮಗೆ ಅನಂತರ ಹೇಳ್ತೀನಿ ಏನೇನು ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು. ಇವಾಗ 3rd ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಇದು ಮಾಸ್ಟರ್ ಬೆಡ್ರೂಮು ನೆಕ್ಸ್ಟ್ ಲೆವೆಲ್ ಇದೆ, ತುಂಬ ಚೆನ್ನಾಗಿದೆ. ಈವನ್ ಡಿಸೈನು, ಬೆಡ್ ಬ್ಯಾಕ್ ಸೈಡ್ ಇರ್ತಕ್ಕಂಥ ಡಿಸೈನ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, TV ಕ್ಯಾಬಿನ್ ಆಗಿರ್ಬೋದು, ಈವನ್ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಇದೆ ಸ್ನೇಹಿತರೆ. ಅದನ್ನು ವೀಡಿಯೋದಲ್ಲಿ ನೋಡೋಕ್ಕಿಂತ ಹೆಚ್ಚಾಗಿ ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ನೋಡಿದ್ರೂ ಅಷ್ಟೇ ನೀಟಾಗಿದೆ, ತುಂಬ ಅಚ್ಚುಕಟ್ಟಾಗಿದೆ ನೋಡಿ. ಅಷ್ಟು ನೀಟಾಗಿದೆ. ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದು ಫಾಲ್ ಸೀಲಿಂಗು, ಬೆಡ್ ಬ್ಯಾಕ್ ಸೈಡು, ಬೆಡ್ ಅಕ್ಕಪಕ್ಕ ಇರತಕ್ಕಂಥ ವೆಂಟಿಲೇಷನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ ನೋಡಿ. ಈವನ್ TV ಕ್ಯಾಬಿನ್ ನೋಡಿ, ಎಷ್ಟು ಫಿನಿಶಿಂಗ್ ನೋಡಿ, ಗ್ಲಾಸಿ ಲುಕ್ಕಿಂಗ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಲುಕ್ಕು ಅಂತಂದರೆ ಅದನ್ನು ಹೇಳೋಕ್ಕಾಗಲ್ಲ, ಟಚ್ ಮಾಡಿ ಫೀಲ್ ಮಾಡಬೇಕಾಗತ್ತೆ.
ಇದು ವಾಶ್ರೂಮ್ ಆಗಿದೆ. ವೆಂಟಿಲೇಷನ್ ನೋಡ್ತಾ ಇರ್ಬೋದು, ವಿಂಡೋ ಬಿಟ್ಟಿದ್ದಾರೆ. ಸೇಮ್ ಸೆಕೆಂಡ್ ಫ್ಲೋರಲ್ಲಿದ್ದಾಗೆ ಥರ್ಡ್ ಫ್ಲೋರಲ್ಲೂ ಕೂಡ ಬಾಲ್ಕನಿ ಇದಾಗಿದೆ. ಸ್ಕೂಲ್ ಸೈಡೇ ನಿಮಗೆ ಬಾಲ್ಕನಿ ಸಿಗುತ್ತೆ. ಆರಾಮಾಗಿ ಕೂತ್ಕೊಂಡು ಸ್ಟ್ರೆಸ್ ಫ್ರೀ ಮಾಡ್ಕೋಬೋದು. ರಿಲ್ಯಾಕ್ಸೇಷನ್ ಆಗುತ್ತೆ ನೀಟಾಗಿ, ತುಂಬ ಚೆನ್ನಾಗಿ ರಿಲ್ಯಾಕ್ಸೇಷನ್ ಆಗುತ್ತೆ. ಟೆನ್ಷನ್ ಇತ್ತು ಅಂದರೆ ಆರಾಮಾಗಿ ರಿಲ್ಯಾಕ್ಸೇಷನ್ ಮಾಡ್ಕೋಬೋದು. ಥಿಂಗ್ಸ್ ಏನಾದರೂ ಇಟ್ಕೋಬೇಕು ಅಂತಂದರೆ, ಸಪೋಸ್ ಇಂಪಾರ್ಟೆಂಟು ಕೈಗೆ ಸಿಗಬೇಕು ನನಗೆ ಇಮಿಡಿಯೇಟಾಗಿ ಅಂದರೆ ಅಲ್ಲಿ ಇಟ್ಕೋಬೋದು ಸ್ನೇಹಿತರೆ. ಇದು ಥರ್ಡ್ ಫ್ಲೋರ್ ಆಗಿರುತ್ತೆ. ಥರ್ಡ್ ಫ್ಲೋರಲ್ಲಿರುವಂಥ ಲಿಫ್ಟ್ ನೋಡಿ. ಬನ್ನಿ ಸ್ನೇಹಿತರೆ, ನಾನಿವಾಗ ಥರ್ಡ್ ಫ್ಲೋರಿಂದ ಫೋರ್ತ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತೀನಿ. ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಲೆಫ್ಟ್ ಸೈಡು ಈವನ್ ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ ಫ್ಲೋರ್ವರೆಗೂ ನಿಮಗೆ ಟಫ್ಲಾನ್ ಗ್ಲಾಸ್ ಜೊತೆಗೆ SS 16 ಗೇಜು ಜಿಂದಾಲಲ್ಲಿ ನಿಮಗೆ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ ಫಾರ್ಮ್ ಲ್ಯಾಂಡ್ ಶೀಟ್. ಓಕೆನಾ? ನೋಡಿ, ಫೋರ್ತ್ ಫ್ಲೋರ್ಗೆ ಬಂದ್ವಿ. ಫೋರ್ತ್ ಫ್ಲೋರಿಗೆ ಬಂದ ತಕ್ಷಣ ನಿಮಗೆ ಫಾಲ್ ಸೀಲಿಂಗು ಈ ರೀತಿ ವ್ಯೂ ಲುಕ್ ಕೊಡುತ್ತೆ. ಫೋರ್ತ್ ಫ್ಲೋರಲ್ಲಿ ಏನಪ್ಪ ಅಂತಂದರೆ ಒಂದು ತುಂಬ ಚೆನ್ನಾಗಿರುವಂಥ ಒಂದು ಪಾರ್ಟಿ ಹಾಲ್ ಅಂತಲೇ ಹೇಳ್ಬೋದು. ಇಫ್ ಇನ್ ಕೇಸ್ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ, ಆ್ಯನಿವರ್ಸರಿ, ಬರ್ಡೇ ಆರ್ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಾ ಅಂತ ಅಂದರೆ ತುಂಬ ದೊಡ್ಡದಾಗಿದೆ ಇದು ಪಾರ್ಟಿ ಹಾಲು. ಇಲ್ಲಿ ಸೆಲೆಬ್ರೇಷನ್ ಮಾಡಿಕೊಂಡು ಲಂಚ್ಗೆ ಇಲ್ಲಿ ಅರೇಂಜ್ ಮಾಡ್ಕೋಬೋದು. ಕೆಳಗಡೆ ಸೆಲೆಬ್ರೇಟ್ ಮಾಡಿಕೊಂಡು ಇಲ್ಲಿ ಲಂಚ್ಗೆ ಅರೇಂಜ್ ಮಾಡ್ಕೋಬೋದು. ಆ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಟೆರೆಸ್ ಅಂತ ಬಂದರೆ ಫೋರ್ತ್ ಫ್ಲೋರಲ್ಲಿ ಟೆರೆಸ್ ಅಂತಂದರೆ ಈ ರೀತಿ ಇದೆ. ಏನೋ ಒಂದು ಫಂಕ್ಷನ್ ಆಗಿದೆ, ಲೇಟ್ ನೈಟ್ ಆಗಿದೆ, ಇಲ್ಲಿ ಚೇರ್ಸ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಮಾತುಕತೆ ಆಡಿಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಬಿಲ್ಡಿಂಗ್ಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,70,00,000 ಆಗಿರುತ್ತೆ. ಇದಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಯಾರಾದರೂ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಸೊ ಹಾಗೆ ಯಾರಿಗಾದ್ರೂ ಬಿಲ್ಡಿಂಗ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇತ್ತಿತ್ತು ಅಂದರೆ ಕಾಲ್ ಮಾಡಿ ನಾನು ಕರ್ಕೊಬಂದು ಬಿಲ್ಡಿಂಗ್ ಕೂಡ ತೋರಿಸ್ತೀನಿ. ಸ್ನೇಹಿತರೆ, ಈ ಬಿಲ್ಡಿಂಗಲ್ಲಿ ಏನೇನು ಪೆಂಡಿಂಗ್ ಇದೆ ಅಂತಂದರೆ, ಸೊ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಸೊ ಡಿಪೆಂಡ್ ಅಪಾನ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ಹಾಕಿಸ್ಕೊಡ್ತಾರೆ. ಹಾಗೆ ಇನ್ಸೈಡ್ ಒಂದು ಪೇಂಟಿಂಗ್ ಕೂಡ ಒಂದು ಕೋಟು ಪೆಂಡಿಂಗ್ ಇದೆ ಅಂತ ಹೇಳ್ಬೋದು. ಸೊ ಅದು ಬಿಟ್ಟು ಬೇರೆ ಎಲ್ಲ ಫಿನಿಶಿಂಗ್ ಆಗಿದೆ. ಮತ್ತು ಇನ್ನೊಂದು ಪೆಂಡಿಂಗ್ ಏನಂತಂದರೆ ಲಿಫ್ಟ್ ಕೂಡ ಒಂದು ಪೆಂಡಿಂಗ್ ಇದೆ. ಸೊ ಇದಿಷ್ಟು ಪೆಂಡಿಂಗ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಸೊ ಇಂಟ್ರೆಸ್ಟೆಡ್ ಯಾರಾದರೂ ಇತ್ತು ಅಂತಂದರೆ ದಯವಿಟ್ಟು ಕಾಲ್ ಮಾಡಿ ನಾನು ಕರ್ಕೊಬಂದು ಬಿಲ್ಡಿಂಗ್ನ ತೋರಿಸ್ತೀನಿ. ಹಾಗೆ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.